ಮಾಟ ಮಂತ್ರದ ಹೆಸರಿನಲ್ಲಿ ಬ್ಯೂಟಿಷಿಯನ್ ಮೇಲೆ ಅತ್ಯಾಚಾರವನ್ನು ಮಾಡಲಾಗಿದೆ. ಗಂಡ ಮಗು ರಕ್ತಕಾರಿ ಸಾಯುವಂತೆ ಮಾಡ್ತೇನೆ ಅಂತ ದೌರ್ಜನ್ಯವನ್ನ ಮಾಡಿರುವಂತದ್ದು. ಜ್ಯೋತಿಷಿ ಮೋಹನ್ ಕುಮಾರ್ ಮೇಲೆ ಅತ್ಯಾಚಾರ ಪ್ರಕರಣ ಇದೀಗ ದಾಖಲಾಗಿದೆ. ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಮಾಟ ಮಂತ್ರದ ಹೆಸರಿನಲ್ಲಿ ನಡೆದಿರುವಂತಹ ಅತ್ಯಾಚಾರ ಇದು. ಬ್ಯೂಟಿಷಿಯನ್ ಮೇಲೆ ಅತ್ಯಾಚಾರವನ್ನು ಮಾಡಲಾಗಿದೆ. ಗಂಡ ಮಗು ರಕ್ತಕಾರಿ ಸಾಯುವಂತೆ ನಾನು ಮಾಡ್ತೀನಿ ಅಂತ ಎದುರಿಸಿದ್ದಾರೆ. ಬೆದರಿಸಿ ದೌರ್ಜನ್ಯವನ್ನು ಮಾಡಿ ಅತ್ಯಾಚಾರವನ್ನು ಮಾಡಿರುವಂಥದ್ದು. ಜ್ಯೋತಿಷಿ ಮೋಹನ್ ಕುಮಾರ್ ಮೇಲೆ ಅತ್ಯಾಚಾರ ಆರೋಪ ಕೇಳಿಬರ್ತಾ ಇದೆ. ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಪೂಜೆ ನೆಪದಲ್ಲಿ ಮಹಿಳೆಯ ಮನೆಗೆ ಆಗಾಗ ಬರ್ತಿದ್ದಂತಹ ಆಸಾಮಿ. ರಾಜಾಜಿನಗರದಲ್ಲಿ ಬ್ಯೂಟಿಷಿಯನ್ ಟ್ರೈನಿಂಗ್ ಕೊಡ್ತಿದ್ದಂತಹ ಮಹಿಳೆ 2025 ಜನವರಿಯಲ್ಲಿ ಪೂಜೆ ನೆಪದಲ್ಲಿ ಮಹಿಳೆಯನ್ನ ಕರೆದೊಯ್ದಿದ್ದ. ವಾಪಸ್ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡಲಾಗಿದೆ. ಯಾರಿಗಾದ್ರೂ ಹೇಳಿದ್ರೆ ಗಂಡ ಮಗನ ಮೇಲೆ ಮಾಟ ಮಾಡಿಸ್ತೀನಿ, ಪದೇ ಪದೇ ಮಹಿಳೆಯ ಮನೆಗೆ ಬಂದು ಕಿರುಕುಳವನ್ನ ಕೊಡ್ತಿದ್ದ ಈ ರಾಕ್ಷಸ. ಮಹಿಳೆ ಕೈ ಕಾಲು ಮುಟ್ಟುತ್ತಾ ಲೈಂಗಿಕ ಕ್ರಿಯೆಗೆ ಸಹಕರಿಸುವಂತೆ ಬೆದರಿಕೆಯನ್ನ ಕೂಡ ಹಾಕ್ತಾ ಇದ್ದಂತೆ. ಇದೇ ರೀತಿ ಆಗಾಗ ಮಹಿಳೆ ಮನೆಗೆ ಬಂದು ಅತ್ಯಾಚಾರ ಮಾಡ್ತಿದ್ದ ಅಂತ ಇದೀಗ ಮಹಿಳೆ ಆರೋಪವನ್ನು ಮಾಡಿರುವಂಥದ್ದು. ಪದೇ ಪದೇ ದೌರ್ಜನ್ಯ ಹೆಚ್ಚಾದ ಹಿನ್ನೆಲೆಯಲ್ಲಿ ಮಹಿಳೆಯಿಂದ ದೂರನ್ನ ದಾಖಲು ಮಾಡಲಾಗಿದೆ. ಎಫ್ಐಆರ್ ದಾಖಲಾಗಿರುವಂಥದ್ದು. ಸಿಕೆ ಅಚ್ಚುಕಟ್ಟು ಠಾಣೆ ಪೊಲೀಸರಿಂದ ತನಿಖೆಯನ್ನ ಮಾಡಲಾಗ್ತಾ ಇದೆ. ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಆರೋಪಿ ಪರಾರಿಯಾಗಿದ್ದಾನೆ. ಆದರೆ ಇದೀಗ ಎಫ್ಐಆರ್ ದಾಖಲಾಗ್ತಿದ್ದಂಗೆ ಬೆದರಿಕೆ ಹಾಕಿರ್ತಾನೆ. ಆಮೇಲೆ ಈ ವಿಷಯ ಎದಕ್ಕೆ ಮುಂದೆ ಹೇಳೋದು, ಯಾರು ನಂಬ್ತಾರೆ ಯಾರು ಬಿಡ್ತಾರೆ ಅಂತ ನನಗೆ ತುಂಬ ಕ್ವಶನ್ ಮಾಡ್ತಿರುತ್ತೆ. ಆಮೇಲೆ ನಮ್ಮ ಹಸ್ಬೆಂಡ್ ಹತ್ರ ತುಂಬ ಸತಿ ಹೇಳ್ಕೊಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಅವ್ನು ಹೆದರ್ಸಿರ್ತಾನೆ, ನೋಡಿ ಇವಾಗ ನಿಮ್ಮ ಹಸ್ಬೆಂಡ್ ಜೊತೆ ಇರೋದು ಯಾಕಾದ್ರೂ ಏನಾದರೂ ಆಗುತ್ತೆ ಅವಾಗ ನೀನು ಹೇಳ್ಕೊಬಂತ. ಸೊ ಅದು ನಿಜ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಅದಕ್ಕೆ ಇದನ್ನು ನಂಬಿಟ್ಟು ಕಂಪ್ಲೀಟಾಗಿ ಹೆದರ್ಕೊಂಡ್ಬಿಟ್ಟು ಜೀವನ ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಹೋಗ್ಬಿಟ್ಟಿದ್ದೀನಿ ಸರ್. ಆಮೇಲೆ ನಮ್ಮ ಹಸ್ಬೆಂಡ್ಗೆ ಗೊತ್ತಾಗಿ ಏನಾಯಿತು ಅಂತ ಕೇಳಿ ಈ ಥರ ಕೆಲವೊಂದು ವಿಷಯಗಳು ಹೇಳ್ತೀನಿ. ಬಟ್ ಅಲ್ಲಿನೂ ನಾನು ಜಾಸ್ತಿ ಹೇಳೋಕ್ಕಾಗೋದಿಲ್ಲ. ಆಮೇಲೆ ನಮ್ಮ ಚಿಕ್ಕಪ್ಪ ಹತ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ವಿಚಾರ ಏನು ಅಂತ ಹೇಳಿಸ್ತಾರೆ. ಹೇಳಿಬಿಟ್ಟಾದ್ಮೇಲೆ ಇವಾಗಾದ್ರೂ ನೀವು ಕಂಪ್ಲೇಂಟ್ ಕೊಡಲೇಬೇಕು, ಇಲ್ಲ ಅಂದರೆ ಇನ್ನೂ ಎಷ್ಟೊಂದು ಜನ ಈ ಥರ ನಮ್ಮವರು ಸ್ಥಿತಿಯಲ್ಲಿ ಬೇರೆ ಥರ ಅವ್ರಿಗೆ ಕೆಟ್ಟದಾಗ್ಬೋದು. ಇಲ್ಲ ಫಸ್ಟ್ ಕಂಪ್ಲೇಂಟ್ ಕೊಡುವಂತ ಅವ್ರ ಮಾತಿನ ಮೇಲೆ ನಮ್ಮ ಧೈರ್ಯ ಬಂದು ನನಗೆ ಬೆದರಿಕೆ ಹಾಕಿರ್ತಾನೆ. ಎಸ್ ನೋಡಿ, ನೀನೇನಾದರೂ ಸಹಕರಿಸಲಿಲ್ಲ ಅಂತ ಅಂದ್ರೆ ಗಂಡ ಹಾಗೂ ಮಗನಿಗೆ ಕಿರುಕುಳವನ್ನ ಕೊಡ್ತೀನಿ, ಜೊತೆಯಲ್ಲಿ ಒಂದು ಮಾಟ ಮಂತ್ರವನ್ನ ಮಾಡ್ತೀನಿ, ಅವರು ರಕ್ತಕಾರಿ ಸಾಯಬೇಕು ಆ ರೀತಿಯಾಗಿ ಮಾಡ್ತೀನಿ ಅಂತ ಹೆದರಿಸಿ ಬೆದರಿಸಿ ಅತ್ಯಾಚಾರವನ್ನು ಮಾಡಿರುವಂಥದ್ದು. ಆ ಆರೋಪ ಕೇಳಿ ಬಂದಿದೆ. ಇದೀಗ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾರೆ. ದೂರನ್ನ ಕೊಡ್ತಿದ್ದಂಗೆ ಆತ ಎಸ್ಕೇಪ್ ಆಗಿದ್ದಾನೆ.